ಹೊತ್ತಗೆಯದು. ರಾಮನ ಉದಾರತೆಯಲ್ಲಿ ಪರಮೋಚ್ಚವಾದ ಒಂದು ಘಟ್ಟ. ಉಪಕಾರ ಮಾಡಿದವರಿಗೆ ಕೊಡುವ ಬಹಳ ದೊಡ್ಡದಾದ ಕೊಡುಗೆ. ಇದು ಅಧ್ಯಾತ್ಮ ರಾಮಾಯಣದಲ್ಲಿ ಉಂಟು, ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು. ಕಡೆಗೆರೆ ವಾಲ್ಮೀಕಿ ರಾಮಾಯಣದ್ದು. ಏಷ ಸರ್ವಸ್ವಭೂತಸ್ತು ಪರಿಶ್ವಂಗ ಹನುಮತಃ ಅಂತ. ನಾನು ಅಪ್ಪಿಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟಿದ್ದಾನೆ ಹನುಮಂತನನ್ನು. ಸೀತೆಯ ವೃತ್ತಾಂತವನ್ನು ತಿಳಿಸಿದ್ದಕ್ಕೆ ಅಪ್ಪಿಕೊಳ್ಳುವಾಗ ಹೇಳುತ್ತಾನೆ ರಾಮ, ಇದು ನನ್ನದು ಪೂರ್ಣ ಪ್ರಮಾಣದ ಕೊಡುಗೆ ಅಂತ. ಸರ್ವಸ್ವಭೂತಃ ಅಂತ, ಎಲ್ಲ ಇದರಲ್ಲಿ ಸಮರ್ಪಿತವಾಗಿದೆ. ಅಂದರೆ ಏನಾಯಿತು, ಯಾರಿಗೂ ದೇವರು ಅಪ್ಪಿಕೊಳ್ಳುವುದಿಲ್ಲ ಅಂತ ಅರ್ಥ. ಆಲಿಂಗನ ಮಾಡುವುದು ಮಹಾಲಕ್ಷ್ಮಿಗೆ ಮಾತ್ರ. ಆ ಲೆಕ್ಕಾಚಾರ ನೋಡಿಕೊಂಡ್ರೆ ಅಂಥ ಅದ್ಭುತವಾದ ಆಲಿಂಗನೆ ಮಗನೇ ಆಗಿ ನಿಂತ ಪ್ರಾಣನಿಗಲ್ಲದ ಇನ್ಯಾರಿಗೂ ಸಿಗುವುದಿಲ್ಲ. ಇದೇ ಒಂದು ಘಟನೆ ಇತ್ತೀಚೆಗೆ ಒಂದು 600, 700, 800 ವರ್ಷದ ಹಿಂದೆ ನಡೆಯಿತು. ಬದರಿಯಲ್ಲಿ ವೇದವ್ಯಾಸರು ಮಧ್ವಾಚಾರ್ಯರನ್ನು ಅಪ್ಪಿಕೊಂಡರು. ಆಗ ಎಲ್ಲ ಋಷಿಗಳು ನೋಡ್ತಾರೆ ಬದರಿಯಲ್ಲಿ, ಇದೇನು, ಯಾರು, ಹೇಗೆ ಅಂತ. ಇಂಥ ಅಪ್ಪುಗೆ ನಮ್ಮ ಗುರುಗಳು ಮಾಡುವುದು ಯಾರಿಗೂ ಇಲ್ಲ, ಶುಕನಿಗೂ ಮಗನಿಗೂ ಸಿಗಲಿಲ್ಲ ಈ ರೀತಿಯಾದದ್ದು. ಹಾಗಾಗಿ ಇದೇನು ಅಂತ ತಿಳ್ಕೊಂಡಾಗ ಗೊತ್ತಾಯ್ತಿದ್ದು ಜಗತ್ ಪ್ರಾಣನಿದ್ದಾನೆ, ವ್ಯಾಸರು ಕೊಟ್ಟಂಥ ದೊಡ್ಡ ಕೊಡುಗೆ ಅಂತ. ಅದನ್ನು ಅವತಾರ ಕಾಲದಲ್ಲಿ ಮಾಡಿದ್ದಿಲ್ಲಿ ಬಹಳ ಖುಷಿ ಇದೆ. ವ್ಯಾಸರು ನಿನ್ನೆ ಮೊನ್ನೆ ಮಾಡಿದ್ದಾದರೆ ಇದು ರಾಮಾಯಣ ಕಾಲದ್ದು. ರಾಮ ಹನುಮನಿಗೆ ಕೊಟ್ಟಿರತಕ್ಕಂಥ ಬಳುವಳಿ. ಪರಿರಂಭೋ ಹಿಮೇ ಲೋಕೆ ದುರ್ಲಭ ಪರಮಾತ್ಮನಃ. ದೇವರು ಹೀಗೊಂದು ಅಪ್ಪಿಕೊಳ್ಳುವ ಕಥೆಯೇ ಇಲ್ಲ ಯಾರನ್ನು ಸಹ. ಪರಮ ದುರ್ಲಭವಾದದ್ದು. ಅತಸ್ತೊಮ್ಮ ಭಕ್ತೋಸಿ ಪ್ರಿಯೋಸಿ ಹರಿಪುಂಗವ. ನೀನು ಎರಡು ಲೆಕ್ಕಾಚಾರದಲ್ಲಿ ನನಗೆ ನೀನು ಇಷ್ಟ, ನೀನು ನನ್ನ ಸೇವಕ. ಹಾಗಾಗಿ ಹನುಮನ್ಸ್ತೇ ಕೃತಂ ಕಾರ್ಯಂ ದೇವೈರಪಿ ಸುದುಷ್ಕರಂ. ನೀನು ಮಾಡಿದ ಕೆಲಸ ದೇವತೆಗಳಿಗೂ ಆಗುವುದಿಲ್ಲ. ಅಂದರೆ ಏನಾಯಿತು ಅರ್ಥ, ದೇವತೆಗಳಿಂದ ಮಿಗಿಲಾಗಿ ಪ್ರಾಣನ ಪಾತ್ರ ಇದೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ಉಪಕಾರ ನಪಶ್ಯಾಮಿ ತವ ಪ್ರತ್ಯುಪಕಾರಿಣ. ಮಾಡಿದವರಿಗೆ ಉಪಕಾರ ಮಾಡಬೇಕು ಅಂತ ಒಂದು ಧರ್ಮ ಕ್ರಮ. ನನಗೇನು ಮಾಡಲಿಕ್ಕೆ ಬರುವುದಿಲ್ಲ, ಈಗೆಲ್ಲ ಕೆಲವೊಮ್ಮೆ ಉಂಟು. ತಂದೆ ಮಕ್ಕಳಿಗೆ ಮಗ್ಗಿ ಹೇಳಿಕೊಡ್ತಾನೆ ಅಂತ, ಮತ್ತು ಮಕ್ಕಳು ಹೋಗಿ ಅಪ್ಪನದು ಕೂತ್ಕೊಂಡು ನಿನಗೆ ನಾನು ಹೇಳಿಕೊಡ್ತೇನೆ ಕೂತ್ಕೋ ಅಂತ ಹೇಳಿಕೊಡೋದು. ಅದನ್ನು ಯಾಕೆ ಹೇಳಿಕೊಡ್ಲಿಕ್ಕೆ ಬರ್ತದೆ? ಹಾಗೆ ಉಪಕಾರ ಮಾಡಲಿಕ್ಕೆ ನಮಗೆ ಬರುವುದಿಲ್ಲ. ಅಡುಗೆ ಮಾಡಿ ಹಾಕಿದವರಿಗೆ ನಾವು ಅಡುಗೆ ಮಾಡಿ ಹಾಕ್ತೇವೆ ಹೇಳಿದರೆ ಅವರು ಊಟ ಆಯ್ತಲ್ಲ ಇನ್ನೆಂತ ಕೇಳ್ತಾರೆ. ಹಾಗೆ ರಾಮನಿಗೆ ಅವನ ಹೆಂಡತಿಯನ್ನು ಎಲ್ಲಿದ್ದಾಳೆ ಅಂತ ತಿಳಿದು ಒಳ್ಳೆ ರೀತಿಯಿಂದ ರಾವಣನಿಗೆ ಬೋಧೆ ಕೊಟ್ಟು ಬಂದ ಹನುಮಂತ. ಹಾಗಾಗಿ ನಿನಗೂ ನಾನು ನಿನ್ನ ಹೆಂಡತಿ ಕಳೆದೋದಾಗ ಮಾಡ್ತೇನೆ ಅಂತ ಹೇಳೋದ ರಾಮ. ಅಂದರೆ ಏನಾಯಿತು, ಆ ಹೆಂಡತಿ ಕಳೆದೋಗಲಿ ಅಂತ ಹೇಳಿದಾಗ ಆಯಿತು. ಒಂದು ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದರೆ ಅದು ಒಂದು ಅಪಶಕುನವೇ ಆ ಲೆಕ್ಕಾಚಾರದಲ್ಲಿ. ಮದುವೆ ಆಗದಿದ್ದರೂ ಮದುವೆ ಆಗೋದಾದರೂ. ಆದ್ದರಿಂದ ರಾಮ ಹಾಗೆ ಹೇಳುವುದೇ ಇಲ್ಲ. ಅದಕ್ಕೆ ಸರಿಯಾಗಿ ಇರತಕ್ಕಂತಹ ಸೇವೆ ನನ್ನಲ್ಲಿ ಕೊಡಬೇಕಾದ್ದು ಏನೂ ಇಲ್ಲ. ಹಾಗಾಗಿ ಇದಾನೀಂತೆ ಪ್ರಯಚ್ಛಾಮಿ ಸರ್ವಸ್ವಂ ಮಮ ಮಾರುತಿ. ಈಗ ನಾನು ನನ್ನ ಎಲ್ಲವನ್ನು ಕೊಡ್ತೇನೆ. ಎಲ್ಲ ಕೊಡೋದಂದರೆ ನನ್ನನ್ನೇ ಕೊಡೋದು, ಸ್ವಾತ್ಮಾರ್ಪಣೆ. ಹೀಗೆ ಹೇಳ್ತಾ ಇತ್ಯಾಲಿಂಗ್ಯ ಸಮಾಕೃಷ್ಯ. ಇಲ್ಲಿ ಗಮ್ಮತ್ತು ಕೇಳಿದರೆ ಅದು ವಿಡಿಯೋ ಫೈಲ್ ಆದರೆ ಭಾಳ ಚೆನ್ನಾಗಿರ್ತಿತ್ತು. ಎಳೆದುಕೊಂಡು ಆಲಿಂಗನೆ ಮಾಡಿದ್ದಾನೆ. ಅವನಿಗೆ ಅದು ಗೊತ್ತೇ ಇಲ್ಲ ಹನುಮಂತನಿಗೆ. ಅದು ಅವನು ನಿರೀಕ್ಷೆಯೂ ಮಾಡಲಿಲ್ಲ. ಅದು ಆಗುವಂಥದ್ದಲ್ಲ. ಹನುಮಂತನನ್ನು ತನ್ನೆಡೆಗೆ ಬರಸೆಳೆದು ಅಪ್ಪಿಕೊಂಡಿದ್ದಾನೆ ಅಂತ ಮಾತಿರುವಂಥದ್ದು. ಅದರಲ್ಲಿ ಹನುಮಂತ ಅಪ್ಪಿದ್ದಾನೋ ಇಲ್ಲವೋ ಅಂತ ಗುಟ್ಟು ಗೊತ್ತಾಗುವುದಿಲ್ಲ. ಆದರೆ ಚಿತ್ರದಲ್ಲಿ ಹನುಮಂತ ಅಪ್ಪಿಕೊಂಡದ್ದೇ ನಮಗೆ ಸಿಗುವುದರಿಂದ ಅದನ್ನು ತಿರುಗಿಸಿ ಹಾಕ್ಬೋದು. ಇತ್ತೊಮ್ಮೆ ತಿರುಗಿಸಿ ಹಾಕ್ತೇನೆ ನೋಡು. ಹಾಗಾಗಿ ರಾಮ ಅಪ್ಪಿಕೊಂಡದ್ದು ನಮಗೆ ಗಟ್ಟಿಯಾಗಿ ಬೇಕಾದ್ದು. ಯಾರನ್ನಂತೂ ತೋರಬೇಕಾದ್ರೆ ನಾವು ಹನುಮಂತನ ಮೋರೆ ತೋರಿಸಲಿಕ್ಕೋಸ್ಕರ ಈಗ ಒಂದು ವೇಷ ಹಾಕಬೇಕಾಗ್ತದೆ. ಹಾಗಾಗಿ ಇದನ್ನು ಭಾಳ ಚಂದವಾಗಿ ಸುಂದರವಾಗಿ ಇತ್ಯಾಲಿಂಗ್ಯ ಸಮಾಕೃಷ್ಯ ಗಾಢಂ ವಾನರ ಪುಂಗವಂ. ಈ ಒಂದು ರೀತಿಯ ಅಪ್ಪುಗೆಯನ್ನು ಕೇಳಿಕೊಂಡರೆ ನಾವು ಧೃತರಾಷ್ಟ್ರನಲ್ಲಿ ನೋಡಲಿಕ್ಕೆ ಬರ್ತದೆ. ಯುದ್ಧ ಮುಗಿದ ಬಳಿಕ ಪಾಂಡವರು ಧೃತರಾಷ್ಟ್ರ ಗಾಂಧಾರಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಧರ್ಮರಾಜನೇನು ನಮಸ್ಕಾರ ಮಾಡಿ ಬದಿಗೆ ಬಂದ. ಭೀಮಸೇನ ನಮಸ್ಕಾರ ಮಾಡ್ತಾನೆ ಅಂತ ಹೇಳಿದಾಗ ಕೂಡಲೇ ಕೃಷ್ಣ ಭೀಮನ ರಟ್ಟೆ ಹಿಡಿದಿಚ್ಚಿ ಎಳೆದು ದುರ್ಯೋಧನ ಗದಾಯುದ್ಧಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದ ಭೀಮನ ವಿಗ್ರಹವನ್ನು, ಉಕ್ಕಿನ ವಿಗ್ರಹ, ಗದಾಯುದ್ಧದಲ್ಲಿ ದುರ್ಯೋಧನ ಹೊಡೆತ ಇದ್ದ ಗಟ್ಟಿಯಾದ ವಿಗ್ರಹ ಅದು, ಅದನ್ನು ಧೃತರಾಷ್ಟ್ರನ ಎದುರಿಟ್ಟುಬಿಟ್ಟ. ಅವ ಭೀಮಾ ಅಂತೇಳಿ ಅಪ್ಪಿಕೊಂಡವ ಹುಡಿ ಮಾಡಿದ್ದಾನೆ ವಿಗ್ರಹವನ್ನು. ಹುಡಿ ಮಾಡಿದ್ದಷ್ಟೇ ಅಪ್ಪುಗೆಯ ಒಂದು ಭರಸ್ಸಿನಲ್ಲಿ ಅವನ ಎದೆ ಒತ್ತಲಕ್ಕೆ ಹೋಗಿ ನೆತ್ತರು ಬಾಯಲ್ಲಿ ಬಂದಿದೆ. ಧೃತರಾಷ್ಟ್ರನಿಗೆ ಮೂರ್ಛೆ ತಪ್ಪಿದ್ದಾನೆ. ಹುಡಿ ಮಾಡಿದ್ದಾನೆ. ದುರ್ಯೋಧನ ಪ್ರಾಕ್ಟೀಸ್ ಮಾಡ್ತಾ ಹುಡಿಯಾಗದ ಪ್ರತಿಮೆ ಅವನ ಕೈಯಲ್ಲಿ ಅಪ್ಪುಗೆಯಲ್ಲಿ ಹುಡಿಬೇಕಾದ್ರೆ ಆ ಗಾಢತನ ಹೇಗಿರಬೇಕು ಅರ್ಥ ಆಯ್ತಲ್ಲ. ಹಾಗೆ ರಾಮ ಇಲ್ಲಿ ಜೀವಂತವಾದ ವಾನರ ಪುಂಗವ, ಅದಕ್ಕೆ ಶಬ್ದ ಆಗಿದೆ.
ಹನುಮನಂದನ ಬರ ಸೆಳೆದು ಒಮ್ಮೆಲೆ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾನೆ ಅಂದರೆ ಎಂಥ ಅದ್ಭುತವಾದಂತಹ ರೋಚಕವಾದ ಸನ್ನಿವೇಶ ಇಲ್ಲ ಹೇಳಿ. ಸಾರ್ದ್ರ ನೇತ್ರ, ಕಣ್ಣೀರು ತುಂಬಿದೆ ರಾಮನಿಗೆ. ರಘುಶ್ರೇಷ್ಠ ಪರಮಾಂ ಪ್ರೀತಿ ಮಮಾಪಹ. ಅಂದರೆ ಆಶ್ಚರ್ಯ ಅಂತ ಅರ್ಥ. ದೊಡ್ಡ ಮಟ್ಟಿನ ಪ್ರೀತಿ ಅವನಿಗೆ ಉಕ್ಕೇರಿದೆ ಅಂತಾನೆ. ಹನುಮಂತನಲ್ಲಿ ರಾಮ ಹೇಳುತ್ತಾನೆ, ನಿನ್ನ ಉಪಕಾರ ಎಷ್ಟಿದೆ ಅಂತ ಲೆಕ್ಕ ಹೇಳಲಿಯಾ ಅಂತ. ನಿನ್ನಲ್ಲಿ ಎಷ್ಟು ಗುಣವಂತಿಕೆ ಇದೆ ಅಂತ. ಶೌರ್ಯಂ, ದಾರ್ಕ್ಷ್ಯಂ, ಬಲಂ, ಧೈರ್ಯಂ, ಪ್ರಾಜ್ಞತ, ನಯ ಸಾಧನಂ, ವಿಕ್ರಮಶ್ಚ, ಪ್ರಭಾವಶ್ಚ, ಹನುಮತಿ ಕೃತಾಲಯ. ಇವೆಲ್ಲ ಹನುಮಂತನಲ್ಲಿ ಮನೆ ಮಾಡಿದೆ. ಒಂದಲ್ಲ ಎರಡಲ್ಲ. ಪರಾಕ್ರಮ ಆಗಲಿ, ದಕ್ಷತೆ ಆಗಲಿ, ಧೈರ್ಯ ಆಗಲಿ, ಬಲ ಆಗಲಿ, ಬುದ್ಧಿವಂತಿಕೆ ಆಗಲಿ, ಬೇಕಾದಾಗಿ ಕೆಲಸವನ್ನು ನಡೆಸುವ ಚಾಕಚಕ್ಯತೆ ಆಗಲಿ, ಇದೆಲ್ಲ ಇರಲಿಕ್ಕೆ ಹೋಗಿ ನನಗೆಷ್ಟು ಲಾಭ ಕೇಳಿದರೆ, ಏತಸ್ಯ ಬಾಹುವೀರ್ಯೇಣ ಲಂಕಾ ಸೀತಾಚ ಲಕ್ಷ್ಮಣ ಪ್ರಾಪ್ತಾಮಯ ಜಯಶ್ಚೈವ ರಾಜ್ಯ ಮಿತ್ರಾಣಿ ಬಾಂಧವ. 7 ಏನೆಂದು ಹೇಳು ಅಂತ ರಾಮ ಹೇಳುತ್ತಾನೆ. ನನಗೆ 7 ಸಿಕ್ಕಿದೆ ನಿನ್ನಿಂದಾಗಿ. ನೀನಿರಲಾಗಿ ನೀನು ಹೋಗಿ ನನಗೆ ಸೀತೆಯ ಪರಿಚಯ ಮಾಡಿಸಿದೆ. ಎಲ್ಲಿ ಲಂಕೆ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಸಂಹಾರ ಮಾಡುವ ಮೂಲಕ ನನಗೆ ಲಂಕೆ ನನ್ನ ಸ್ವಾಧೀನಕ್ಕೆ ಬಂತು. ಲಕ್ಷ್ಮಣ ಆ ಇಂದ್ರಜಿತ್ತಿನ ಪೌರುಷದಲ್ಲಿ, ರಾವಣನ ಪೌರುಷದಲ್ಲಿ ಸಾಯಲಿಕ್ಕೆ ಹೋಗಿದ್ದಾನೆ. ಮತ್ತು ಬೆಟ್ಟವನ್ನು ಅವನಿಗಾಗಿ ತಂದು ನೀನು ಒದಗಿಸಿಕೊಟ್ಟೆ. ಹಾಗಾಗಿ ನನಗೆ ಜಯವೂ ಸಿಕ್ಕಿತು ನಿನ್ನಿಂದಾಗಿ, ರಾಜ್ಯವೂ ದೊರೆಯಿತು. ಮತ್ತಿಲ್ಲಾದರೆ ನಾನು ಯಾರ ಮೋರೆ ತೋರಿಸಿ ಅಯೋಧ್ಯೆ ಹೋಗೋದು? ಕೇಳ್ತಾರೆ ಬಂದ ತಕ್ಷಣ ಸೀತೆಯಲ್ಲಿ ಅಂತ. ಹಾಗಾಗಿ ಸಾಧ್ಯವೇ ಇಲ್ಲದ ಮಾತು. ಹಾಗಾಗಿ ಅಂಥ ರಾಜ್ಯ, ನನ್ನ ಮಿತ್ರರು, ಸುಗ್ರೀವಾದಿಗಳು, ನನ್ನ ಬಂಧುಗಳು, ಭರತಾದಿಗಳು, ಇವರೆಲ್ಲರನ್ನು ನಾನು ಮತ್ತೆ ಕಲೆತದ್ದು ಅಂದರೆ ಅದು ನಿನ್ನಿಂದ ಅಂತ. ಭಾಳ ಚಂದವಾದ ಮಾತು ಇದು. ಮತ್ತು ವಾಲ್ಮೀಕಿ ರಾಮಾಯಣದ್ದು ಹೆಚ್ಚು ಜನರದನ್ನು ಪರಿಕಿಸುವುದರಿಂದ ಅದನ್ನೇ ನಾನು ಹೆಚ್ಚು ತಂದಿದ್ದೇನೆ. ನಾನು ಬೇರೆ ಬೇರೆ ರಾಮಾಯಣಗಳನ್ನು ಓದಿದವ, ಇದರ ಮೇಲೆ ಹೆಚ್ಚು ಕೈ ಆಡಿಸಲಿಲ್ಲ. ಯಾಕೆಂದರೆ ಅದು ಕಾವ್ಯದ ಮುಖದಲ್ಲಿ ಹೆಚ್ಚು ಹೊತ್ತಿದೆ ಅಂತ ಹೇಳಿಕೊಂಡು. ಚಿಂತನೆ ಭಾಳ ಚೆನ್ನಾಗಿದೆ, ರಸಘಟ್ಟ ತುಂಬ ಇದೆ. ಹನುಮಾನ್ ಇದಿಮೇ ನಸ್ಯಾತ್ ವಾನರಾಧಿಪತೆ ಸಖ. ಒಂದೊಮ್ಮೆ ನೀನಿಲ್ಲ, ಸುಗ್ರೀವ್ ಸಿಗಲಿಲ್ಲ ಅಂದರೆ ನನ್ನ ಕಥೆಯನ್ನು ಪ್ರವೃತ್ತಿಮಪಿ ಗೋವೇತ್ತಂ ಜಾನಕ್ಯ ಶಕ್ತಿಮಾನ್ ಭವೆ. ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗೋದು ಹೇಗೆ ನನಗೆ ಅಂತ ಕೇಳ್ತಾ. ಇದೆಲ್ಲ ಕೆಲಸ ಮಾಡಿದ ನಂತರ ನಾವು ಯಾರನ್ನು ಪ್ರೈಸ್ ಮಾಡ್ತೇವೆ, ಗಮ್ಮತ್ತಿರ್ತದೆ ನಮಗೆ, ಖುಷಿಯಾಗಿ ಕೆಲಸ ಆಯ್ತಲ್ಲ, ನೀನೇ ಇಂದ್ರ ನೀನೇ ಚಂದ್ರ. ಅದಕ್ಕೆ ನಾನು ಅಲ್ಲಪ್ಪ, ರಾಮನ ಮೊದಲ ಭೇಟಿಯಲ್ಲೇ ಹನುಮನಿಗೆ ರಾಮ ಹೇಳಿದ ಮಾತು ನೋಡಿ, ಕಡೆಯಲ್ಲಿ ಕೊಟ್ಟಿದ್ದೆ. ಅದಕ್ಕೆ ಬಣ್ಣ ಬೇರೆ ಮಾಡಿದ್ದೆ. ನಾನ್ ಋಗ್ವೇದ ವಿನೀತಸ್ಯ ನಾಯುಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತ್. ಬಂದು ಮಾತಾಡಿದ್ದಾನೆ ಹನುಮಂತ ರಾಮನಲ್ಲಿ, ಚಂದ ಮಾತಾಡಿದ್ದಾನೆ. ಮೊದಲ ಭೇಟಿ ಹನುಮಂತನಿಗೆ ರಾಮನತ್ತು. ರಾಮ ಹುಡುಕಿಕೊಂಡು ಹೋದದ್ದಲ್ಲ, ಹನುಮ ನೋಡಿಕೊಂಡು ಬಂದದ್ದಲ್ಲ. ಇದು ಯಾರು ಬಂದದ್ದು ನಮ್ಮ ಕಾಡಿಗೆ ಅಂತ. ಇಬ್ಬರಿದ್ದಾರಲ್ಲ, ಬಿಲ್ಲು ಬಾಣ ಹಿಡಿದಿದ್ದಾರಲ್ಲ ಅಂತ. ಹಾಗೆ ಬಂದು ಚಂದ ಮಾತಾಡಿದ್ದು ನೋಡಿ ರಾಮ ಹೇಳ್ತಾನೆ ಲಕ್ಷ್ಮಣ ಹತ್ರ, ನೋಡು ಎಷ್ಟು ಮಾತಾಡಿದ್ದಾನೆ ಅವನು, ಬಹು ವ್ಯಾಹರತಾನೇನ, ತುಂಬ ಮಾತಾಡಿದ್ದಾನೆ. ನಕಿಂಚಿತ್ ಅಪಶಬ್ದಿತ, ಒಂದು ತಪ್ಪು ಮಾಡಲಿಲ್ಲ. ನೂನಂ ವ್ಯಾಕರಣಂ ಸರ್ವಂ ಬಹುಧಾನೇನ ವಿಶ್ರುತ. ತುಂಬ ಕೇಳಿದ್ದಾನೆ, ಇವ ಕಲ್ತಿದ್ದಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಎಲ್ಲ ಇವನಿಗೆ ಗಟ್ಟಿಯಾಗಿದೆ. ಅಂದರೆ ವೈದಿಕವಾದ ಮಾತು ಸ್ಪಷ್ಟ ಆಗಿದೆ ಅಂತ ಅರ್ಥ. ಅದು ಕಾಣಬೇಕಾದ್ರೆ ಅಷ್ಟೊತ್ತಿನಲ್ಲಿ. ಅದನ್ನು ಮೊದಲೇ ರಾಮನವನ ಬುದ್ಧಿವಂತಿಕೆಯನ್ನು, ಚಿಂತನೆಯನ್ನು ನೋಡಿದ್ದಾನೆ. ಈಗಂತೂ ಖಂಡಿತವಾಗಿ ನಿನ್ನಿಂದ ನನಗೆ ಭಾರಿ ಉಪಕಾರ ಆಗಿದೆ ಅಂತ ಹೇಳುತ್ತಾನೆ.